Littering in public places is injurious to the environment. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಲಿಡೇ ಮೇನಿಯಾ. ಬೆಳಿಗ್ಗೆ 3:45ಗೆ ಟ್ರಾವೆಲ್ ಶುರು ಮಾಡಿ ಯಡಿಯೂರು ಸಿದ್ಧಲಿಂಗೇಶ್ವರನ ದರ್ಶನ ಪಡ್ಕೊಂಡು 5:15ಗೆ ಅಲ್ಲಿಂದ ಹೊರಟು ನಮ್ಮ ಪ್ರಯಾಣ ನಾವು ಮುಂದುವರಿಸಿದ್ವಿ. ಬೆಳಿಗ್ಗೆನೆ ಮಳೆ ತುಂತುರು ಹನಿಗುಡ್ತಾ ಇತ್ತು. ದಾರಿ ಉದ್ದಕ್ಕೂ ತಂಪಾದ ವಾತಾವರಣ, ಗಾಳಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬೀಸ್ತಾ ಇತ್ತು. ಆ್ಯಂಡ್ ನಮ್ಮ ಡ್ರೈವ್ನ ನಾವು ಕಂಟಿನ್ಯೂ ಮಾಡ್ತಾ ನಾವು ಹೋಗಿ ತಲುಪಿದ್ದು ಸಸ್ಪೆನ್ಸ್ ಇರಲಿ, ಆಮೇಲೆ ಹೇಳ್ತೀನಿ. ಹೊರಗಡೆ ಮಳೆ ಸುರಿತಾನೆ ಇತ್ತು. ಶಾಲ್ ಹೊದ್ಕೊಂಡು ಬೆಚ್ಚಗೆ ನಾನಂತೂ ಕೋ ಪ್ಯಾಸೆಂಜರ್ ಆಗಿ ಪ್ರಿನ್ಸಸ್ ಟ್ರೀಟ್ಮೆಂಟ್ನ ಅನ್ಭೋಗಿಸ್ಕೊಂಡು ಆರಾಮಾಗಿ ಈ ಮಾನ್ಸೂನ್ ಡ್ರೈವ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಮಳೆಯಲ್ಲಿ ತೊಯ್ದು ತೊಪ್ಪೆ ಆಗಿರೋ ಗಿಡ ಮರಗಳು, ಹಾಗೇನೆ ಕಪ್ಪು ರೋಡ್ ಮೇಲೆ ಬಿದ್ದಿರುವಂತಹ ನೀರಿನ ಹನಿಗಳು, ಇದೆಲ್ಲನೂ ನೋಡೋದಕ್ಕೆ ತುಂಬಾನೇ ಸುಂದರವಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ವಿ ಕಂಟಿನ್ಯೂ ಟು ಎಂಜಾಯ್ ದಿಸ್ ವಂಡರ್ಫುಲ್ ಮಾನ್ಸೂನ್ ಡ್ರೈವ್. ಸೊ ಈ ವರ್ಷ ನಮ್ಮ ಇದು 2ನೇ ಮಾನ್ಸೂನ್ ಡ್ರೈವ್ ಟ್ರಿಪ್ ಆಗಿರುತ್ತೆ. ಸೊ ತುಂಬಾನೇ ಸಸ್ಪೆನ್ಸ್ ಇರೋದು ಬೇಡ, ಹೇಳೇ ಬಿಡ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ನಾವು ಹೋಗ್ತಾ ಇರೋದು ಹೊರನಾಡು ಕಡೆಗೆ. ಚಿಕ್ಕಮಗಳೂರು ಹೊರನಾಡು ಅಂತ ಅಂದ್ರೆ ಕೇಳಬೇಕಾ? ಈ ಪ್ರದೇಶದಲ್ಲಂತೂ ಪ್ರಾಕೃತಿಕ ಸೌಂದರ್ಯ ದೇವರ ವರ ಅಂತಾನೆ ಹೇಳ್ಬೋದು. ಎಲ್ಲೂ ನೋಡಿದ್ರು ತುಂಬ ತುಳುಕ್ತಾ ಇರುವಂತಹ ನದಿಗಳು, ನೀರು ಕಟ್ಟೆಗಳು, ಸೊ ಇಲ್ಲಿ ಪ್ಲಾಂಟರ್ಸ್ ಕೆಫೆ ಕಾಣಿಸ್ತು. ಇಲ್ಲೊಂದು ಪಿಟ್ ಸ್ಟಾಪ್ ತಗೊಂತಾ ಇದೀವಿ. ಲೆಟ್ಸ್ ಹ್ಯಾವ್ ಸಮ್ ಕಾಫಿ ಅಂಡ್ ದೆನ್ ಹೆಡ್ ಬ್ಯಾಕ್ ಆನ್ ಅವರ್ ಜರ್ನಿ. ತುಂತುರು ಮಳೆ ಬರ್ತಾನೆ ಇದೆ. ಆ್ಯಂಡ್ ಜಸ್ಟ್ ಲುಕ್ ಆಟ್ ದ ವೆದರ್, ಇಟ್ ಇಸ್ ಸೋ ಪ್ರಿಟಿ ಬ್ಯೂಟಿಫುಲ್. ಆ್ಯಂಡ್ ಒಂದು ಕಾಫಿ ಜೊತೆನಲ್ಲಿ ನಮ್ಮ ಪ್ರಯಾಣನ ಮುಂದುವರ್ಸೋಣ. ಕಡೆಗೆ ಬಂದು ಇಲ್ಲಿನ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಕುಡಿಲಿಲ್ಲ ಅಂದರೆ ಹೇಗೆ ಹೇಳಿ? ಪ್ಲಾಂಟರ್ಸ್ ಕೆಫೆನಲ್ಲಿ ಒಂದು ಬಿಸಿ ಬಿಸಿ ಕಾಫಿ ಆರ್ಡರ್ ಮಾಡಿ ಆರಾಮಾಗಿ ಕಾಫಿ ಕುಡಿತಾ ಅಲ್ಲಿರುವಂತಹ ಆ ಮಳೆಯ ಸೌಂದರ್ಯವನ್ನು ಸವಿತಾ ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನೀವು ನನ್ನ ಹಿಂದೆ ನೋಡ್ತಾ ಇದ್ದೀರಾ ದ ಪ್ಲಾಂಟರ್ಸ್ ಕೆಫೆ. ವೆನ್ ಯು ಆರ್ ಆನ್ ದಿಸ್ ರೋಡ್, ಡೆಫಿನೆಟ್ಲಿ ಡೂ ಟೇಕ್ ಅ ಬ್ರೇಕ್. ಕಾಫಿ ಬ್ರೇಕ್ ಆಗಿರಲಿ, ಬ್ರೇಕ್ಫಾಸ್ಟ್ ಆಗಿರಲಿ, ಇಟ್ಸ್ ಟು ಗುಡ್. ಸೊ ಈಗ ಮುದಿಗೆರೆ ರೋಡಲ್ಲಿದ್ದೀವಿ. ಆ್ಯಂಡ್ ಲುಕ್ ಅಟ್ ದ ಬ್ಯೂಟಿಫುಲ್ ಸೀನರಿ. ನಾನಂತೂ ಇಷ್ಟೊತ್ತರೆಗೂ ಚೆನ್ನಾಗಿ ಚಳಿಗೆ ನಿದ್ದೆ ಮಾಡಿ ಎದ್ದೆ. ಆ್ಯಂಡ್ ಜಸ್ಟ್ ಲುಕ್ ಅಟ್ ದ ಬ್ಯೂಟಿಫುಲ್ ಸೀನರಿ ಔಟ್ಸೈಡ್. ಎದ್ದ ತಕ್ಷಣವೇ ಈ ರೀತಿಯಾದಂತಹ ವಂಡರ್ಫುಲ್ ಮಾನ್ಸೂನ್ನ ವಿಟ್ನೆಸ್ ಮಾಡೋದಕ್ಕೆ ಸಿಕ್ತು. ಆ್ಯಂಡ್ ಆಗಲೇ ಹೇಳ್ದಂಗೆನೇ ಮಳೆಗಾಲ ಆಗಿರೋದ್ರಿಂದ ಸ್ವಾಭಾವಿಕವಾಗಿ ಎಲ್ಲ ಕಡೆಗಳಲ್ಲೂ ನೀರು ತುಂಬಿ ತುಳುಕ್ತಾ ಇತ್ತು. ಆ್ಯಂಡ್ ದಿಸ್ ಇಸ್ ದ ಸೀನರಿ ವಿ ಆಲ್ವೇಸ್ ವಾಂಟ್ ಟು ವಾಚ್.
really falling short of words to tell you how beautiful this place is. Heavenly beautiful. ಸೊ ಪ್ರತಿ ಸಲ ಹೇಳೋ ಹಾಗೇನೆ ಇಂತಹ ಜಾಗಗಳಿಗೆ ಬಂದಾಗ ನಮ್ಮೊಳಗಿರುವಂತಹ ಕವಿ ಜಾಗೃತನಾಗ್ತಾನೆ. ಮಂಚು ಮುಸುಕದಂತಹ ಈ ಒಂದು ವಾತಾವರಣದಲ್ಲಿ ಮಳೆಯ ತುಂತುರು ಹನಿಗಳೊಂದಿಗೆ ನಮ್ಮ ಪ್ರಯಾಣ ಸಾಗ್ತಾ ಇದೆ ಹೊರನಾಡಿನತ್ತ. ಸೊ ಬನ್ನಿ, ನೀವು ಕೂಡ ಈ ಜರ್ನಿನಲ್ಲಿ ನಮ್ಮೊಟ್ಟಿಗಿರ್ತೀರಾ. ಆ್ಯಂಡ್ ಲೆಟ್ ಅಸ್ ಎಂಜಾಯ್ ದಿಸ್ ಮಾನ್ಸೂನ್ ಡ್ರೈವ್. ಸೊ ಇವರು ಗಾಡಿನ ಫುಲ್ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ದ ರೀಸನ್ ಇಸ್ ಹೊರನಾಡಿನಲ್ಲಿ ತಿಂಡಿ ತಿನ್ಬೇಕು ಅಂತ ಅಂದ್ಬಿಟ್ಟು ಒಂದು ವಾಟರ್ ಫಾಲ್ ಹತ್ರ ನಿಲ್ಲಿಸ್ತಾ ಇಲ್ಲ. ಎಷ್ಟು ಆಗ್ಲಿಂದ ವಾಟರ್ ಫಾಲ್ಸ್ ನದಿಗಳು ಹರ್ಕೊಂಡು ಹೋಗ್ತಾ ಇದೆ, ಒಂದು ಜಾಗದಲ್ಲೂ ನಿಲ್ಲಿಸ್ತಾ ಇಲ್ಲ. ಯಾಕೆ? ತಿಂಡಿ ಮುಖ್ಯ. ಮಳೆನಲ್ಲಂತೂ ಈ ಊರಿನಲ್ಲಿ ಕಲರ್ ರೈನ್ ಕೋಟ್ ಹಾಕೊಂಡು ಜನ ಓಡಾಡ್ತಾ ಇದ್ರೆ ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಇದ್ದ ಹಾಗಿದೆ. ಸೊ ಈಗ ನಾವು ಟೀ ಎಸ್ಟೇಟ್ ಏರಿಯಾನ ಎಂಟರ್ ಆಗ್ತಾ ಇದ್ದೀವಿ. ಜಾವಳಿ ಮುಗಿಸ್ಕೊಂಡು ಈಗ ಕೆಳಗೂರು ಟೀ ಎಸ್ಟೇಟ್ ಕಡೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ದ ಬ್ಯೂಟಿ ಆಫ್ ದಿಸ್ ಪ್ಲೇಸ್ ಇಸ್ ಇಮ್ಮೆನ್ಸ್. ಎರಡು ವೆಹಿಕಲ್ ಸಿಕ್ಕಾಕೊಂಡ್ಬಿಟ್ಟು ಇವ್ರ ಸ್ಪೀಡ್ ಕಂಪ್ಲೀಟ್ ಆಗಿ ನಿಲ್ಲಾಗಿದೆ. ಸೊ ಹೌ ಇಸ್ ದ ಜೋಶ್? ತಿಂಡಿ ಸೊ ನಮ್ಮ ಇವತ್ತಿನ ಮಾನ್ಸೂನ್ ಡ್ರೈವ್ ಸಿಕ್ಕಾಪಟ್ಟೆ ಸೀನಿಕ್ ಆಗಿದೆ. ಹಾಗೇನೆ ಇಟ್ಸ್ ಟ್ರೂಲಿ ವರ್ತ್ ದ ಡ್ರೈವ್. ದಾರಿ ಉದ್ದಕ್ಕೂ ವಾಟರ್ ಫಾಲ್ಸ್ಗಳನ್ನ ನೋಡಿದ್ವಿ, ವಾಟರ್ ಬಾಡೀಸ್ಗಳನ್ನ ನೋಡಿದ್ವಿ, ಸ್ಟ್ರೀಮ್ಸ್ನ ನೋಡಿದ್ವಿ. ಆ್ಯಂಡ್ ದ ನೇಚರ್ ಇಟ್ ಸೆಲ್ಫ್ ಇಸ್ ಸೋ ಸೂದಿಂಗ್, ಪ್ಲೆಸೆಂಟ್, ಸರೀನ್, ಗ್ರೀನ್. ಸೊ ಈ ಜರ್ನಿನಲ್ಲಿ ನೀವು ನಮ್ಮ ಜೊತೆನಲ್ಲಿ ಇರ್ತೀರಾ. ಮಾನ್ಯ ಮಲಗಿದಾಳೆ. ಆ್ಯಂಡ್ ಯು ಕ್ಯಾನ್ ಸಿ ಅವರ್ ಮಿಸ್ಟರ್ ಹರ್ಷ ಇಸ್ ಡ್ರೈವಿಂಗ್. ಆ್ಯಂಡ್ ಬ್ಯಾಕ್ ಟು ದ ರೋಡ್ಸ್. ಎಲ್ಲರೂ ನುಗ್ಗೋದಕ್ಕೆ ನೋಡ್ತಾ ಇದ್ದಾರೆ. ಯಾರು ಒಬ್ರಿಗೂ ದಾರಿ ಕೊಡ್ತಾ ಇಲ್ಲ. ಪಾಪ ಬೈಕ್ಸ್ ಆಗ್ಲಿಂದನೂ ಟ್ರೈ ಮಾಡಿದ್ರು, ಬಸ್ ಅವ್ರ ದಾರಿ ಬಿಟ್ಕೊಡ್ತಾ ಇಲ್ಲ. ಡ್ರೈವಲ್ಲಿ ಇದೊಂದು ಬೇಜಾರಾಗುತ್ತೆ ನೋಡಿ, ಮುಂದೆ ಇರೋ ಗಾಡಿ ಹೋಗ್ತಾ ಇರೋದ್ರಿಂದ ಹಿಂದೆ ಇರೋರಿಗೆ ತೊಂದರೆ ಆಗುತ್ತೆ. ದಾರಿ ಉದ್ದಕ್ಕೂ ಜಲಪಾತಗಳಿಗೇನು ಕಮ್ಮಿ ಇಲ್ಲ. ಆ್ಯಂಡ್ ದಿಸ್ ಒನ್ ಸ್ಟೋಲ್ ಮೈ ಹಾರ್ಟ್. ದಾರಿ ಉದ್ದಕ್ಕೂ ದ ವೈಬ್ರೆಂಟ್ ಕಲರ್ಸ್ ಆಫ್ ಗ್ರೀನ್, ಅದು ಒಂದೊಂದು ಶೇಡೂನು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು ಅಂತ ಅಂದರೆ, ಓ ಮೈ ಗಾಡ್, ದ ಎಂಟೈರ್ ಪ್ಲೇಸ್ ಇಸ್ ಗ್ರೀನ್, serene, and the beauty of this place, no words. ಹೊರನಾಡು ದೇವಸ್ಥಾನಕ್ಕೆ ಹೋಗುವಾಗ ಬರೋ ಈ ಬ್ರಿಡ್ಜು ಯಾವಾಗ್ಲೂ ಕೆಳಗಡೆ ಇರ್ತಾ ಇತ್ತು. ನೀರು ರೋಡ್ ಮೇಲೆ ಓವರ್ಫ್ಲೋ ಆಗ್ತಾ ಇತ್ತು. ಬಟ್ ಇವಾಗ ಬ್ರಿಡ್ಜ್ನ ಸ್ವಲ್ಪ ಮೇಲಕ್ಕೆ ಎತ್ತರಿಸಿ ಕಟ್ಟಿದ್ದಾರೆ. ಆ್ಯಂಡ್ ಲುಕ್ ಅಟ್ ದ ಬ್ಯೂಟಿ ಆಫ್ ದಿಸ್ ಪ್ಲೇಸ್. ಹ್ಯಾಪಿ. ಸೊ ನಾವು ಬೆಳಿಗ್ಗೆ ಆಗಲೇ ಹೇಳಿದಾಗೆ 3:30 ಮನೆ ಬಿಟ್ಟಿದ್ದು. ಆ್ಯಂಡ್ ಇವಾಗ ಸಮಯ ಅರೌಂಡ್ 9:30 ಆಗ್ತಾ ಇದೆ. ಆ್ಯಂಡ್ ಹೋಪ್ಫುಲಿ ಹರ್ಷ ಅವ್ರ ಆಸೆ ಈಡೇರಿ ಅವ್ರಿಗೆ ತಿಂಡಿ ಸಿಗಲಿ ಅಂತ ನಾನು ಕೂಡ ತಾಯಿ ಅನ್ನಪೂರ್ಣೇಶ್ವರಿಲಿ ಬೇಡ್ಕೊತೀನಿ. ಹೊರಗಡೆ ಮಳೆ ಬರ್ತಾನೆ ಇದೆ. ಆ್ಯಂಡ್ ಲುಕ್ ಆಟ್ ದ ವೆದರ್ ಔಟ್ಸೈಡ್. ದೇವಸ್ಥಾನದ ಹತ್ರ ಬಂದ್ವಿ. ಈಗಷ್ಟೇ ದೇವರ ದರ್ಶನ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ತಿಂಡಿ ದೇವಸ್ಥಾನದೊಳಗಡೆ ಸಿಕ್ಕಲಿಲ್ಲ, ಪಕ್ಕದಲ್ಲಿದ್ದ ಹೋಟೆಲ್ನಲ್ಲಿ ತಿನ್ನಬೇಕಾಯ್ತು. ಆ್ಯಂಡ್ ಹರ್ಷ ಅವ್ರ ಆಸೆ ಈಡೇರಲಿಲ್ಲ. ಬಟ್ ಹೊರಗಡೆ ಮಳೆ ಬರ್ತಾ ಇತ್ತು. ಮಳೆ ನೋಡಿಕೊಂಡು ತಿಂಡಿ ತಿನ್ನೋ ಸೌಭಾಗ್ಯನೇ ಬೇರೆ. ಇಲ್ಲಿರೋ ಅಂಗಡಿಗಳನ್ನೆಲ್ಲ ಒಂದ್ಸಲ ನೋಡಿಕೊಂಡು ಹಳೆ ಮೆಮೊರೀಸ್ನ ಜ್ಞಾಪಿಸ್ಕೊಂಡು ಇಲ್ಲೊಂದಷ್ಟು ಫೋಟೋಗಳನ್ನು ಕ್ಲಿಕ್ ಮಾಡಿಕೊಂಡು ದೇವಸ್ಥಾನದ ಪ್ರಶಾಂತವಾದ ವಾತಾವರಣದಲ್ಲಿ ಒಂದು ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಂದ ಎಲ್ಲಾದರೂ ಹೋಗಿ ಬರೋಣ ಅಂತ ಹೊರಟ್ವಿ. ತಾಯಿ ಅನ್ನಪೂರ್ಣೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ವ್ಲಾಗ್ನ ಮುಂದುವರ್ಸೋಣ. ಅಷ್ಟೇ ದೇವರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ಮಿಸ್ ಮಾಡ್ಕೊಂಡ್ವಿ. ಹರ್ಷ ಏನು ಬ್ರೇಕ್ಫಾಸ್ಟ್ ಅಂತ ಓಡ್ಕೊಂಡು ಬಂದರು. ವಿ ಆ್ಯಕ್ಚುಲಿ ಮಿಸ್ಡ್ ಇಟ್. ಆ್ಯಂಡ್ ಈಗ ಜಸ್ಟ್ ಲುಕ್ ಅಟ್ ದ ಬ್ಯಾಕ್ ಗ್ರೌಂಡ್ ಬಿಹೈಂಡ್ ಮೀ.
ಇಲ್ಲಿ ಮಳೆ ಬರ್ತಾ ಇದೆ, ಹಾಗೆ ಇದಕ್ಕಿದ್ದಂಗೆ ಬಿಸಿಲು ಬರ್ತಾ ಇದೆ. ಈಗ ಬಿಸಿಲಿದೆ, ನೀವು ನೋಡ್ಬೋದು. ನಾವು ಬಂದಾಗೂ ಬಿಸಿಲಿತ್ತು, ಮತ್ತು ಇದಕ್ಕಿದ್ದಂಗೆ ಜೋರು ಮಳೆ ಸ್ಟಾರ್ಟ್ ಆಯಿತು. ಆ್ಯಂಡ್ ನಮ್ಮ ಹರ್ಷ ಅವರೇ ಚೆನ್ನಾಗಾಯ್ತು, ಖಾಲಿ ಇತ್ತು, ಆರಾಮಾಗಿ ಆಯ್ತಲ್ಲ. ಬರ್ತೀವಿ ನಾನು ಸ್ವಲ್ಪ ಹೊತ್ತು ತಿರ್ಗಾ. ಹರ್ಷ ಅವರೇ, ನಿಮ್ಮ ಬ್ರೇಕ್ಫಾಸ್ಟ್ ಮಿಸ್ ಆಯಿತು. ಲಂಚಿಗೆ ಬರೋಣ. ಸೊ ಈಗ ನೀವು ನೋಡ್ತಾ ಇರೋದು ಭದ್ರಾ ನದಿ. ಈ ಭದ್ರಾ ನದಿ ಹೊರನಾಡು, ಕಳಸ, ಕುದುರೆಮುಖ ಹೀಗೆ ನಾನಾ ಜಾಗಗಳಲ್ಲಿ ಹರಿದು ಹೋಗುತ್ತೆ. ಈ ಜಾಗದ ಸೌಂದರ್ಯವನ್ನು ಇಮ್ಮಡಿಗೊಳಿಸೋದ್ರಲ್ಲಿ ಈ ಭದ್ರಾ ನದಿಯ ಪಾತ್ರ ಕೂಡ ಬಹಳ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಜಾಗದಲ್ಲಿ ಮಳೆಗಾಲ ಆಗಿರೋದ್ರಿಂದ ನದಿಗಳಂತೂ ಧುಮುಕ್ಕಿ ಹರಿತಾ ಇದ್ದಾವೆ. ಹಾಗೆ ಸುತ್ತಲೂ ಈ ಒಂದು ಹಸಿರು ಸೌಂದರ್ಯ ಇಮ್ಮಡಿಗೊಂಡಿದೆ. ಸೊ ಇಲ್ಲಿ ದಾರಿಲಿ ನಮ್ಗೆ ಯಾವ್ದೋ ಹಳ್ಳಿ ಮನೆ ಫಾಲ್ಸ್ ಡೋಂಟ್ ಮಿಸ್ ಅಂತ ಕಾಣಿಸ್ತು. ನೋಡೋಣ, ಜನರನ್ನ ಕೇಳೋಣ ಯಾವ್ದದು ಹಳ್ಳಿ ಮನೆ ಫಾಲ್ಸ್ ಅಂತ. ನೋಡಿ, ಅಮೃತೇಶ್ವರ ಸ್ವಾಮಿ ದೇವಸ್ಥಾನ. ಫಾಲ್ಸ್ ಹಳ್ಳಿ ಮನೆ ಫಾಲ್ಸು. ಇಟ್ ಲುಕ್ಸ್ ಲೈಕ್ ಅ ರೆಸ್ಟೋರೆಂಟ್. ಓಕೆ, ಸೊ ಇದೇ ಹಳ್ಳಿ ಮನೆ ಫಾಲ್ಸ್. ಸೊ ಇದು ಒಂದು ಜ್ಯೂಸ್ ಸೆಂಟರ್ ಕೂಡ ಹೌದು. ಇಲ್ಲಿ ಟಿಕೆಟ್ ತಗೊಂಡು ಸ್ಟೆಪ್ಸ್ ಹತ್ತು ಹೋದ್ರೆ ಫಾಲ್ಸ್ ವ್ಯೂ ಇದೆ ಅಂತ ಹೇಳ್ತಾರೆ. ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಅದರಿಂದ ಇಳಿದು ಹೋಗೋದಕ್ಕೆ ಮನಸ್ಸಿಲ್ಲ. ಸೊ ಹಳ್ಳಿ ಮನೆ ಫಾಲ್ಸ್ನ ಸ್ಕಿಪ್ ಮಾಡಿ ಅಲ್ಲಿಂದ ಹಾಗೆ ಸ್ಟ್ರೈಟ್ ಯಾವ ರೋಡ್ ಹೋಗ್ತಾ ಇತ್ತು ಅದನ್ನೇ ಕಂಟಿನ್ಯೂ ಮಾಡಿಕೊಂಡು. ಮಳೆ ಎಷ್ಟು ಜೋರಾಗಿದೆ ಅಂದ್ರೆ ಮರಗಳೆಲ್ಲ ನೆಲಕ್ಕೆ ಉರುಳ್ತಾ ಇದಾವೆ. ಈಗಷ್ಟೇ ಜಸ್ಟ್ ಮಿಸ್ಸು ಒಂದು ಕೊಂಬೆ ಬಿತ್ತು. ಸೊ ಫೈನಲಿ ಹಳ್ಳಿ ಮನೆ ಫಾಲ್ಸ್ ಮಿಸ್ ಆದ್ರೂ ಜರಿ ಮನೆ ಫಾಲ್ಸ್ ಸಿಕ್ತು ನಮಗೆ. ಈ ಒಂದು ಜಾಗ ಸಿಕ್ಕಾಪಟ್ಟೆ ಸೀನಿಕ್ ಅಂಡ್ ಬ್ಯೂಟಿಫುಲ್ ಆಗಿತ್ತು. ಈ ಒಂದು ಜಾಗದಲ್ಲಿ ಅದೆಷ್ಟು ಫೋಟೋ ವಿಡಿಯೋ ಮಾಡಿದೀವೋ ಲೆಕ್ಕಕ್ಕೆ ಇಲ್ಲ. Guys, just look at what we found here. Wow, sakkataಗಿದೆ, very beautiful. Guys, ಇದು ಜರಿಮನೆ ಫಾಲ್ಸ್. ಸೊ ತುಂಬಾನೇ ಅದ್ಭುತವಾಗಿದೆ. ಹೊರನಾಡು ಇನ್ನೊಂದು ಚೂರು ಮುಂದೆ ಬಂದರೆ ನಮಗೆ ಇದು ಕಾಣಿಸ್ತು. ಅರೌಂಡ್ 5 ಕಿಲೋಮೀಟರ್ಸ್ ಮುಂದೆ ಬಂದ್ವಿ. ಹಳ್ಳಿ ಮನೆ ಫಾಲ್ಸ್ ನೇ ಫಾಲೋ ಮಾಡ್ಕೊಂಡು ಬಂದ್ವಿ. ಆಗ ನಮಗೆ ಇದು ಸಿಕ್ತು. Wow, it's so beautiful, serene. ಇದು ನಮ್ಮ ಜರಿಮನೆ ಫಾಲ್ಸ್ ಸ್ಟೋರಿ ಆಗಿತ್ತು ನಮ್ಮ ತಾರ್ ಜೊತೆನಲ್ಲಿ. ಎಂಜಾಯಿಂಗ್ ದ ಜರಿಮನೆ ಫಾಲ್ಸ್. ಮಳೆಗಾಲ ಆಗಿರೋದ್ರಿಂದ ದಾರಿ ಉದ್ದಕ್ಕೂ ಫಾಲ್ಸ್ಗಳು ಕಾಣಿಸ್ತಾ ಇದೆ. ಐ ಆಮ್ ಸೋ ಎಕ್ಸೈಟೆಡ್. ಆಸ್ ಯು ಆಲ್ ನೋ, ಐ ಆಮ್ ಅ ಪರ್ಸನ್ ಹೂ ಲವ್ಸ್ ನೇಚರ್ ಆ್ಯಂಡ್ ಯು ಬ್ರಿಂಗ್ ಮೀ ಹಿಯರ್ ಇನ್ ದ ಲ್ಯಾಪ್ ಆಫ್ ನೇಚರ್. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು. ಓ ಮೈ ಗಾಡ್, ಇಲ್ಲಿ ನೋಡಿ ಲ್ಯಾಂಡ್ ಸ್ಲೈಡ್. ಅಲ್ಲಿಂದ ಜಾರ್ಕೊಂಬಂದು ಇಲ್ಲಿ ಬಿದ್ದಿದೆ ಬಂಡೆ. ಇಲ್ಲಿ ನೋಡಿ ಇನ್ನೊಂದು ಲ್ಯಾಂಡ್ ಸ್ಲೈಡ್, ಪುಟ್ಟ ಲ್ಯಾಂಡ್ ಸ್ಲೈಡ್. 12ಗೆ ಮುಂಚೆ ನಾವು ಹೊರನಾಡು ತಲುಪಬೇಕು. ಅದಕ್ಕೆ ಇದು ಹೋಗ್ತಾ ಇರೋದು ಇವಾಗ. Guys, guess what? We just found an amazing waterfall just next to the road and ಈ ರೀತಿಯಾದಂತಹ ಸುಂದರವಾದ ವಾಟರ್ಫಾಲ್ಸ್ನ ನೋಡಿದಾಗ ನಾನು ಕೂಡ ಚಿಕ್ಕ ಮಗು ಹಾಗೆ ಆಟ ಆಡೋದಕ್ಕೆ ಶುರು ಮಾಡ್ತೀನಿ. ಆ್ಯಂಡ್ ಜಸ್ಟ್ ಲುಕ್ ಎಟ್ ದ ಬ್ಯೂಟಿ ಆಫ್ ದಿಸ್ ಪ್ಲೇಸ್. ಆಗ ಹೇಳಿದಾಗೆ ರೋಡ್ ಸೈಡ್ನಲ್ಲಿ ಸಿಕ್ಕಿರುವಂತಹ ವಾಟರ್ಫಾಲ್ಸ್ ಎಲ್ಲೋ ಟ್ರೆಕ್ ಮಾಡ್ಕೊಂಡು ಹೋಗಿಲ್ಲ. ಬರೀ ನಮ್ಮ ಫೋಟೋಶೂಟ್ ಮಾಡ್ಕೊಂಡ್ರೆ ಸಾಕ. ನಮ್ಮ ತಾರ್ದು ಕೂಡ ಈ ವಾಟರ್ಫಾಲ್ಸ್ ಜೊತೆನಲ್ಲಿ ಒಂದಷ್ಟು ಒಳ್ಳೆ ಫೋಟೋಶೂಟ್ ಮಾಡಿದ್ವಿ. ಗೈಸ್, ಇಲ್ಲಿ ನೋಡಿ ಮರ ಬಿದ್ದೋಗಿದೆ. ಓ ಮೈ ಗಾಡ್, ಸೋ ಬ್ಯೂಟಿಫುಲ್. ಸೊ ಇದು ಕೂಡ ಭದ್ರಾ ನದಿ. ಒಂದು ಸ್ವಲ್ಪ ಹೊತ್ತು ಗಾಡಿನ ಬ್ರಿಡ್ಜ್ ಹತ್ರ ನಿಲ್ಲಿಸ್ಕೊಂಡು ಈ ಜಾಗದ ಸೌಂದರ್ಯವನ್ನ ಸವಿತಾ ನಿಂತಿದ್ವಿ.
ಅಬ್ಬಬ್ಬಾ, ಅದೆಷ್ಟು ರಭಸದಿಂದ ನೀರು ಹರಿತಾ ಇದೆ. How is it? How are you feeling? Nice. ನಾನ್ಯಾ ಹೆಂಗ ಅನ್ಸ್ತದೆ? ಈಗಷ್ಟೇ ಒಂದು ಒಳ್ಳೆ ಫುಟೇಜ್ನ ರೆಕಾರ್ಡ್ ಮಾಡಿದ್ದೀನಿ, ಒಂದು ಒಳ್ಳೆ ಶೂಟ್ ಮಾಡಿದ್ದೀನಿ ವಿಡಿಯೋನ. ಹೋಗಿ ನೋಡ್ಕೊಂಬನ್ನಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬ್ರಿಡ್ಜ್ ಮೇಲೆ ನಮ್ಮ ಹಂಗೆ ರಾಕ್ ಮಾಡ್ಕೊಂಡು ಬಂತು. ಸೊ ಒಂದು ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ನಿಂದ ವಾಪಸ್ಸು ಹೊರನಾಡಿಗೆ ಹೋಗ್ತಾ ಇದ್ದೀವಿ. ಈಗ ಹೊರನಾಡಿಗೆ ಹೋಗಿ ಬಿಸಿ ಬಿಸಿ ಊಟ ಮಾಡಿ ಅಲ್ಲಿಂದ ಇನ್ನೊಂದು ಬ್ಯೂಟಿಫುಲ್ ಡೆಸ್ಟಿನೇಷನ್ ಕಡೆಗೆ ನಮ್ಮ ಪಯಣ. ನಮ್ಮ ಈ ಒಂದು ಮಾನ್ಸೂನ್ ರೋಡ್ ಟ್ರಿಪ್ ಟು ಹೊರನಾಡು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತೊಂದು ಸುಂದರವಾದ ವಿಡಿಯೋ ಜೊತೆನಲ್ಲಿ ನಿಮ್ಮ ಮುಂದೆ ಬರ್ತೀನಿ ನೆಕ್ಸ್ಟ್ ಸಂಚಿಕೆಯಲ್ಲಿ.